ಸಿಲಿಂಡರ್ ಒಂದು ಸ್ಫೋಟವಾಗಿ ಧಗಧಗನೆ ಮನೆಯೊಂದು ಹೊತ್ತಿ ಉರಿದಿದೆ. ಯಾದಗಿರಿಯ ದುರ್ಗಾನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಧಗಧಗನೆ ಹೊತ್ತಿ ಉರಿದಿದೆ ಟಿನ್ ಶೆಡ್ ಮನೆ. ಬೆಳಿಗ್ಗೆ 9 ಗಂಟೆ ಹೊತ್ತಿಗೆ ಏಕಾಏಕಿ ಸಿಲಿಂಡರ್ ಸ್ಫೋಟವಾಗಿದೆ. ದುರ್ಗಾನಗರದ ನಿವಾಸಿ ಮಲ್ಲಯ್ಯ ಪೂಜಾರಿಗೆ ಸೇರಿದಂತಹ ಮನೆ ಇದು ಅಂತ ಗೊತ್ತಾಗ್ತಾ ಇದೆ. ಮನೆಯಲ್ಲಿ ಇದ್ದಂತಹ ದವಸ ಧಾನ್ಯ, ಹಣ, ಒಡವೆ ಎಲ್ಲವೂ ಕೂಡ ಇದೀಗ ಸಿಲಿಂಡರ್ ಬ್ಲಾಸ್ಟ್ ನಿಂದಾಗಿ ಸುಟ್ಟು ಭಸ್ಮವಾಗಿದೆ. ಹೊಸ ಮನೆಯನ್ನ ಕಟ್ಕೊಳ್ತಾ ಇದ್ರಿಂದ ಶೆಡ್ ನಲ್ಲಿ ವಾಸವಾಗಿತ್ತು ಮಲ್ಲಯ್ಯ ಕುಟುಂಬ ಅನ್ನೋದು ಗೊತ್ತಾಗ್ತಾ ಇದೆ. 7 ಲಕ್ಷ ರೂಪಾಯಿ ಹಣ, 100 ಗ್ರಾಂ ಚಿನ್ನ, ಬೆಳ್ಳಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಬೆಂಕಿಯನ್ನ ನಂದಿಸೋದಕ್ಕೆ ಅಂತ ಹೇಳಿ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿದ್ದಾರೆ. ಮನೆ ಕಳ್ಕೊಂಡು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಇದೀಗ ಕುಟುಂಬಸ್ಥರು. ಮನೆ ಕಳ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಅಲ್ಲಿ ಮನೆ ಕಟ್ಟಿಸ್ತಾ ಇದ್ರಂತೆ. ಸೊ ಹಣ ಕೂಡ ಇಟ್ಟಿದ್ರು, ಚಿನ್ನ ಕೂಡ ಇಟ್ಟಿದ್ರು, ಬೆಳ್ಳಿ ಪದಾರ್ಥಗಳೆಲ್ಲವೂ ಕೂಡ ಇದೀಗ ಸುಟ್ಟು ಕರಕಲಾಗಿರೋದಕ್ಕೆ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಜಳ ಕಲಾಶ ಏನು ಉಳಿದಿಲ್ಲ ಅಣ್ಣ, ಮನೆಗೆ ಏನೂ ಉಳಿದಿಲ್ಲ. ಬಟ್ಟಿ ಮಾಲೆ ಮನುಷ್ಯರು ಎಲ್ಲ ಮನೆ ಕಾಗದ ಏನೂ ಉಳಿದಿಲ್ಲ. ಅವು ಬ್ಲಾಸ್ಟ್ ಆದ್ಮೇಲೆ ಅದು ಗ್ಯಾಸ್ ಎಗ್ರಿದ ಮೇಲೆ ಬಿದ್ದವೇನಂತ ನೀವು ಟೀನ್ ನಿಂತ ಊರ ಮೇಲೆ ಬಿದ್ದ ಮೇಲೆ ಬಿದ್ದಾಯ್ತು. ಯಾರಿಲ್ಲ ಅವ್ರು